ಎಲ್ಲರಿಗೂ ನನ್ನ ನಮಸ್ಕಾರಗಳು. 10ನೇ ತರಗತಿ ವಿಜ್ಞಾನ ಪ್ರಶ್ನೆಗಳು ಮತ್ತು ಉತ್ತರಗಳು ಅನ್ನುವಂಥದ್ದು ಇದು ಪಾರ್ಟ್ 3. ಪಾರ್ಟ್ 1 ಮತ್ತು 2 ವ್ಯತ್ಯಾಸಗಳನ್ನು ತೆಗೆದುಕೊಂಡಿದ್ದೇನೆ. ಪಾರ್ಟ್ 3ರಲ್ಲಿ ವೈಜ್ಞಾನಿಕ ಕಾರಣಗಳನ್ನ ಕೊಡಿ ಅಂತ, ಕಾರಣ ಕೊಡಿ ಅನ್ನುವಂತಹ ಒಂದು ಪ್ರಶ್ನೆ ಕಂಪಲ್ಸರಿ ಬಂದೇ ಬರುತ್ತೆ 10ನೇ ತರಗತಿ ವಾರ್ಷಿಕ ಪರೀಕ್ಷೆಯಲ್ಲಿ. ಹೀಗಾಗಿ ಕಾರಣ ಕೊಡಿ ಅನ್ನುವಂತಹ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡ್ತಾ ಇದ್ದೇನೆ. ಮೊದಲನೇದು, ಕಾಮನಬಿಲ್ಲು ಉಂಟಾಗಲು ಕಾರಣ. ಉತ್ತರ, ಸೂರ್ಯನ ಎದುರಿನಲ್ಲಿರುವ ಸಣ್ಣ ಮಳೆಯ ನೀರಿನ ಹನಿಗಳು ಪಟ್ಟಕದ ರೀತಿಯಲ್ಲಿ ವರ್ತಿಸಿ ಕಾಮನಬಿಲ್ಲು ಉಂಟಾಗುತ್ತದೆ. ಸೂರ್ಯನ ಬೆಳಕು ನೀರಿನ ಹನಿಗಳ ಮೂಲಕ ಪ್ರವೇಶಿಸಿದಾಗ ವಕ್ರೀಭವನ ಹೊಂದಿ ವಿಭಜನೆ ಉಂಟಾಗುತ್ತದೆ. ಎರಡನೇದು, ನಕ್ಷತ್ರಗಳು ಮಿನುಗಲು ಕಾರಣ. ನಕ್ಷತ್ರದಿಂದ ಬರುವ ಬೆಳಕು ವಾತಾವರಣದಲ್ಲಿನ ಗಾಳಿಯ ಪದರಗಳಿಂದಾಗಿ ವಕ್ರೀಭವನ ಹೊಂದಿ ಸ್ವಲ್ಪ ಮಟ್ಟಿಗೆ ಬಾಗುತ್ತದೆ. ಇದರಿಂದ ನಕ್ಷತ್ರಗಳ ಸ್ಥಾನವು ತೋರಿಕೆಗಿಂತ ಬದಲಾವಣೆ ಆದಂತೆ ಭಾಸವಾಗುತ್ತದೆ. ಇದರಿಂದ ನಕ್ಷತ್ರಗಳು ಮಿನುಗುತ್ತವೆ. ಇನ್ನು ಮೂರನೇದು, ಗ್ರಹಗಳು ಮಿನುಗುವುದಿಲ್ಲ ಏಕೆ? ಗ್ರಹಗಳು ಭೂಮಿಯ ಬಹಳ ಸಮೀಪಕ್ಕೆ ಇರುವುದರಿಂದ ಅವು ಬಿಂದುವಿನಂತೆ ವರ್ತಿಸದೆ ವಿಸ್ತರಿಸಿದ ಬೆಳಕಿನ ಮೂಲಗಳಂತೆ ವರ್ತಿಸುತ್ತವೆ. ಹೀಗಾಗಿ ಗ್ರಹಗಳು ಮಿನುಗುವುದಿಲ್ಲ. ಇನ್ನು ನಾಲ್ಕನೇದು, ಶೀಘ್ರ ಸೂರ್ಯೋದಯ ಮತ್ತು ವಿಳಂಬ ಸೂರ್ಯಾಸ್ತವಾಗಲು ಕಾರಣ. ವಾಯುಮಂಡಲದ ವಕ್ರೀಭವನದಿಂದ ಸೂರ್ಯ ವಾಸ್ತವ ಸಮಯಕ್ಕಿಂತ 2 ನಿಮಿಷ ಮೊದಲು ಹಾಗೂ ಸೂರ್ಯಾಸ್ತ 2 ನಿಮಿಷ ತಡವಾಗಿ ಗೋಚರಿಸುತ್ತದೆ. ಹೀಗಾಗಿ ವಿಳಂಬ ಸೂರ್ಯಾಸ್ತ ಮತ್ತು ಸೂರ್ಯೋದಯಕ್ಕೆ ಕಾರಣ. ಇನ್ನು ಆಕಾಶದ ಬಣ್ಣ ನೀಲಿಯಾಗಿ ಕಾಣುತ್ತದೆ ಏಕೆ? ವಾತಾವರಣದ ಅಣುಗಳು ಗೋಚರ ಬೆಳಕಿನ ತರಂಗಾಂತರಕ್ಕಿಂತ ಸಣ್ಣದಾಗಿ ಇರುವುದರಿಂದ ಬೆಳಕು ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣವನ್ನು ಹೆಚ್ಚು ಚದುರಿಸುತ್ತದೆ. ಹಾಗಾಗಿ ಆಕಾಶದ ಬಣ್ಣ ನೀಲಿಯಾಗಲು ಕಾರಣ. ಇನ್ನು ಆದರೆ ಸಮುದ್ರದ ನೀರು ನೀಲಿ ಬಣ್ಣದಿಂದ ಗೋಚರಿಸಲು ಕಾರಣ. ಸಮುದ್ರದ ನೀರು ಹೆಚ್ಚು ತರಂಗಾಂತರವುಳ್ಳ ಬಣ್ಣಗಳನ್ನು ಕಡಿಮೆ ತರಂಗಾಂತರವುಳ್ಳ ನೀಲಿ ಬಣ್ಣಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ಹೀರಿಕೊಳ್ಳುತ್ತದೆ. ಹಾಗಾಗಿ ಸಮುದ್ರದ ನೀರು ನೀಲಿ ಬಣ್ಣದಿಂದ ಗೋಚರಿಸುತ್ತದೆ. 7ನೇ ಪ್ರಶ್ನೆ, ಸೂರ್ಯೋದಯ ಮತ್ತು ಸೂರ್ಯಾಸ್ತ ಕೆಂಪು ಬಣ್ಣದಿಂದ ಕಾಣಲು ಕಾರಣ. ಸೂರ್ಯೋದಯ ಮತ್ತು ಸೂರ್ಯಾಸ್ತ ಸಮಯದಲ್ಲಿ ಸೂರ್ಯನಿಂದ ಬರುವ ಬೆಳಕು ಹೆಚ್ಚು ದೂರ ವಾಯುಮಂಡಲದಲ್ಲಿ ಹಾದು ಹೋಗುವುದರಿಂದ ಹೆಚ್ಚು ತರಂಗಾಂತರವುಳ್ಳ ಕೆಂಪು ಬಣ್ಣವನ್ನ ಚದುರಿಸುತ್ತದೆ ಅನ್ನುವಂಥದ್ದು. ಆದ್ಮೇಲೆ ಈ ರೀತಿಯಾಗಿ ಒಂದು 3ನೇ ವಿಡಿಯೋದಲ್ಲಿ ಕಾರಣ ಕೊಡಿ ಅನ್ನುವಂತಹ ಪ್ರಶ್ನೆಗಳಿಗೆ ಪರಿಹಾರವನ್ನು ನೀಡಿದ್ದೇನೆ. ಇದೇ ರೀತಿಯಾದಂತಹ ನಿರಂತರ ವಿಡಿಯೋಗಳಿಗಾಗಿ ತಾವು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ತಾವು ಕ್ಲಿಕ್ ಮಾಡಿದ್ದೆ ಆದರೆ ನಾನು ಮಾಡಿರುವ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳುತ್ತಾ ತಾವು ವಿಡಿಯೋವನ್ನು ಕೊನೆವರೆಗೆ ನೋಡಿದ್ದಕ್ಕಾಗಿ ತಾವೆಲ್ಲರಿಗೂ ನನ್ನ ಅಭಿನಂದನೆಗಳು.